ನಾನು ನನ್ನ ಮಗ ಯಶ್ ದೂರ ದೂರ ಆಗೋಕ್ಕೆ ಅವಳೇ ಕಾರಣ ಅಂತ ತಾಯಿ ಪುಷ್ಪ ಅಂದರೆ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಯಾಕೆ ಈ ಮಾತನ್ನು ಹೇಳಿದ್ರು, ಅಷ್ಟಕ್ಕೂ ಆಗಿದ್ದೇನು, ಇದೆಲ್ಲದರ ಬಗ್ಗೆ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ. ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಇಡೀ ದೇಶವೇ ತಿರುಗಿ ನೋಡ್ತಕ್ಕಂಥ ನಟ. ಎಂದು ಅಂಥ ಸ್ಯಾಂಡಲ್ವುಡ್ನ ನಟ ತುಂಬಾ ಅವ್ರ ತಾಯಿಯವರು ಈಗ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಯಲ್ಲಿ ಇದ್ದಾರೆ. ಇನ್ನು ಸಾಮಾನ್ಯವಾಗಿ ನೋಡಬೇಕಪ್ಪ ಅಂತಂದರೆ ಸ್ಟಾರ್ ನಟರ ತಾಯಿಯಂದಿರು ತೆರೆಯ ಮೇಲೆ ಬರೋದಿಲ್ಲ, ಹೆಚ್ಚಾಗಿ ತೆರೆಯ ಮರೆಯಲ್ಲೇ ಇರ್ತಾರೆ. ಆದರೆ ಪುಷ್ಪ ಅವರು ಇದೀಗ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಅವರು ನೀಡಿದ ಹೇಳಿಕೆಗಳು ಈಗ ತುಂಬ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಮಗ ಬೇರೆ ಅಮ್ಮ ಬೇರೆ ಎಂದು ಕುರಿತಾಗಿ ಅವರು ಖಡಕ್ಕಾಗಿ ಹೇಳಿದ್ದಾರೆ. ಯಾಕೆ ಸೊಸೆ ರಾಧಿಕಾ ಅವ್ರ ಬಗ್ಗೆ ಅವರು ಆಡಿದ ಮಾತುಗಳೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಯಾಕೆ ಇಂತಹ ಮಾತುಗಳನ್ನು ಅವರು ಹೇಳಿದರು, ನಾನೇ ಬೇರೆ ಅವರೇ ಬೇರೆ ಅನ್ನೋ ಮಾತನ್ನು ಯಾಕೆ ಹೇಳಿದರು, ಸೊ ಇವರನ್ನು ಏನಾದರೂ ದೂರ ಮಾಡಿದ್ರ ರಾಧಿಕಾ ಪಂಡಿತ್ರವರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ನಮಗೆಲ್ಲ ತಿಳಿದಿರತಕ್ಕಂತೆ ಕೊತ್ತಲವಾಡಿ ಸಿನಿಮಾವನ್ನು ಈಗಾಗಲೇ ನಿರ್ಮಾಪಕವನ್ನು ಅವರು ಮಾಡಿದರು. ಯಾರಪ್ಪ ಅಂತಂದರೆ ಪುಷ್ಪ ಅವರು ಈ ನಿರ್ಮಾಪಕಿಯಾಗಿ ಪುಷ್ಪ ಅವರು ಹೊಸ ಪಯಣವನ್ನು ಸ್ಟಾರ್ಟ್ ಮಾಡಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಪುಷ್ಪ ಅವರು ತಮ್ಮ ಸೊಸೆ ರಾಧಿಕಾ ಪಂಡಿತ್ ಅವರ ಬಗ್ಗೆ ಅಚ್ಚರಿಯ ಸತ್ಯವನ್ನು ಹೇಳಿದ್ದಾರೆ. ನನ್ನ ಸೊಸೆ ರಾಧಿಕಾ ಪಂಡಿತ್ ತುಂಬಾ ಕಿಲಾಡಿಯಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಪ್ರಸ್ತುತ ಯಶ್ ಮತ್ತು ರಾಧಿಕಾ ಅವರು ಈಗಲೇ ಇಬ್ಬರು ಅಮೆರಿಕಾದಲ್ಲಿದ್ದಾರೆ. ಅವರಿಬ್ಬರು ಅಮೆರಿಕ ಸೇರಿದ್ದಾರೆ. ನಾನು ಸಹ ಯಾರ ಸಹಾಯವನ್ನು ಕೇಳ್ತಾ ಇಲ್ಲ ಎಂದು ಪುಷ್ಪ ಅವರು ಹೇಳಿದ್ದಾರೆ. ಮಗ ಮತ್ತು ಸೊಸೆ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲಿ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೇನೆ, ಅವರನ್ನು ಏನೂ ಕೇಳ್ತಾ ಇಲ್ಲ, ಅವರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ಅವರು ಏನೋ ಚೆನ್ನಾಗಿದ್ದಾರೆ, ಇರಲಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಈ ಸಂದರ್ಶನದಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸುವ ವಿಚಾರ ಏನಪ್ಪ ಅಂತಂದರೆ ಮಗನ ಬೆಂಬಲ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋ ಮಾತನ್ನು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ನವರು ಅವ್ರಿಗೆ ಕೇಳ್ತಾರೆ. ಆಗ ಅವರು ಏನು ಹೇಳ್ತಾರಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು, ಯಶ್ ಆಗಲಿ ರಾಧಿಕಾ ಆಗಲಿ ಯಾರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದು ಬೇಡ ಎಂದು ಅವರು ಗರಂ ಆಗಿ ಹೇಳಿಬಿಟ್ಟಿದ್ದಾರೆ. ನನಗೆ ಯಾರ ಮೇಲೂ ನಿಲ್ಲೋಕ್ಕೆ ಇಷ್ಟವಿಲ್ಲ, ಯಾಕಪ್ಪ ಅಂತಂದರೆ ನನಗೆ ನನ್ನ ಸಿನಿಮಾದ ಮೇಲೆ ನಂಬಿಕೆ ಇದೆ, ನಾನು ಗೆದ್ದು ತೋರಿಸ್ತೇನೆ ಎಂಬ ಛಲ ಅವರ ಮಾತುಗಳಲ್ಲಿ ಅದು ಕಾಣ್ತಾ ಇತ್ತು. ಮಗನು ಪ್ರಸಿದ್ಧಿಯನ್ನು ಬಳಸಿ ಸಿನಿಮಾ ಗೆಲ್ಲಿಸಿಕೊಳ್ಳೋ ಆಸೆ ನನಗಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮಾಧ್ಯಮದವರು ಯಶ್ ಅವರಿಗೆ ನಿಮ್ಮ ಸಿನಿಮಾ ತೋರಿಸ್ತೀರಾ ಎಂದು ಕೇಳಿದಾಗ ಪುಷ್ಪ ಅವರು ಮತ್ತಷ್ಟು ಆಕ್ರೋಶಗೊಂಡು ಮಗ ಎಂದ ಮಾತ್ರಕ್ಕೆ ನನ್ನ ಮಾತು ಕೇಳಬೇಕು ಎಂದೇನಿಲ್ಲ ಅವರು ಎಂದು ಈ ರೀತಿಯಾಗಿ ಉತ್ತರಿಸಿದ್ದಾರೆ. ಯಾಕಪ್ಪ ಅಂತಂದರೆ ಅವನು ಮಗ ಅಂದ ಮಾತ್ರಕ್ಕೆ ನನ್ನ ಮಾತನ್ನ ಕೇಳೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಯಶ್ ಸಿನಿಮಾ ನೋಡಿದ ತಕ್ಷಣ ನನ್ನ ದುಡ್ಡು ವಾಪಸ್ ಬರುತ್ತಾ, ಮೊದಲು ಕನ್ನಡ ಜನತೆ ಪ್ರೇಕ್ಷಕರು ಸಿನಿಮಾ ನೋಡಬೇಕು ಎಂಬುದು ಅವರ ಮಾಹಿತಿಯಾಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮಗನ ಅಭಿಪ್ರಾಯಕ್ಕಿಂತ ಜನರ ಅಭಿಪ್ರಾಯ ನನಗೆ ಮುಖ್ಯ ಅನ್ನೋ ಮೂಲಕ ತಾಯಿಯವರು ಯಶ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಂತ ಕುಟುಂಬದಲ್ಲಿ ಬಿರುಕಿದೆ ಎಂದರ್ಥಲ್ಲ. ಕೆಲಸದ ಒತ್ತಡದಿಂದ ಯಶ್ ನನ್ನಿಂದ ದೂರ ಬಿದ್ದಾನೆ ಮತ್ತು ಸೊಸೆ ಕೂಡ ಅಪರೂಪವಾಗಿದ್ದಾಳೆ ಎಂದು ಇಲ್ಲಿ ಪುಷ್ಪ ಅವರು ಹೇಳಿದ್ದಾರೆ. ಆದರೆ ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರುತ್ತೇವೆ ಮತ್ತು ಖುಷಿಯಿಂದ ಆಚರಿಸುತ್ತೇವೆ ಎಂದು ಹೇಳುವ ಮೂಲಕ ತಮ್ಮ ಕುಟುಂಬದ ಬಾಂಧವ್ಯವನ್ನು ಕೂಡ ಅವರು ಸ್ಪಷ್ಟನೆಯಾಗಿ ನೀಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮಗನ ನೆರಳಿನಲ್ಲಿ ನಾನು ಬದುಕೋದಿಲ್ಲ, ನನ್ನ ಸ್ವಂತ ಪರಿಶ್ರಮದ ಮೇಲೆ ನಾನು ಬದುಕ್ತೇನೆ, ಅವನಿಂದ ನನಗೇನು ಬೇಡ ಅನ್ನೋ ಮಾತನ್ನು ಇಲ್ಲಿ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮಗನ ಮೇಲಿನ ಅಸಮಾಧಾನವನ್ನು ಯಾಕೆ ವ್ಯಕ್ತಪಡಿಸಿದ್ದಾರೆ, ಇವರ ನಡುವೆ ಬಿರುಕು ಬಿಟ್ಟಿದೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಯಶ್ ರಾಧಿಕಾ ಪಂಡಿತ್ ಬಗ್ಗೆ ನಿಮ್ಗೆ ಏನಿಸುತ್ತೆ, ಏನಾದರೂ ಇವರು ರಾಧಿಕಾ ಪಂಡಿತ್ರವರು ಯಶ್ ರವರನ್ನ ಹಾಗೆ ಪುಷ್ಪ ಅವರನ್ನ ದೂರ ಮಾಡಿದ್ರ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ.